ಯು ಆರ್ ದಿ ಕಿಂಗ್, ಯು ಆರ್ ಅಬೌವ್ ದ ಕಿಂಗ್. ನಿಮ್ಮ ಲೈಫನ್ನು ನೀವು ರೂಲ್ ಮಾಡ್ಕೊಂಡು ಹೋಗ್ತಿರ್ತೀರ. ಈ ಸಿನಿಮಾದಲ್ಲಿ ಕಥೆಯ ನಿರೂಪಣೆ ಪ್ಲಸ್ ಕಥೆಯನ್ನು ರೌಂಡ್ ಆಫ್ ಮಾಡೋದು ಈ ಎಕ್ಕಾನೆ. ದಟ್ ಈಸ್ ಆರ್ ಹೀರೋ. ಆ್ಯಂಡ್ ಈ ಹೀರೋ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಿರ್ತಾನೆ. ನಾವು ಕೂತ್ಕೊಂಡು ನೋಡ್ಬೇಕಾದ್ರೆ ನಾನು ಹಿಂಗೆ ಇರಬೇಕಿತ್ತಲ್ವಾ ಅನ್ನೋ ಮಟ್ಟಕ್ಕೆ ನಾವು ಪಾತ್ರನ ಒಂದು ಡಿಸೈನ್ ಮಾಡಿದೀವಿ ಅಂತ ನನಗನ್ಸುತ್ತೆ. ಸೊ ಅವ್ನು ಎಕ್ಕ ಬಿದ್ರೇನೆ ಅಲ್ವಾ, ಅಂದರೆ ಹೀ ಈಸ್ ದ ವಿನ್ನರ್, ಹೀ ವಿನ್ಸಸ್. ಈ ಅವನ ರೇಸನ್ನ ಓಡ್ತಾ ಇರ್ಬೇಕಾದ್ರೆ ಮುಂದೆ ಅವ್ರು ಗೆಲ್ಸಿದ್ರೆ ನಾವು ಗೆದ್ದಂಗೆ. ಇವಾಗ ಆ ಎಕ್ಕ ಇಲ್ಲಿ ಕಾಣಿಸ್ತಾನೆ. ಸೊ ಇವಾಗ ನಾನು ಅದನ್ನೇ, ನನ್ನ ಲೈಫಲ್ಲಿ ನಾನು ಹೀರೋ, ನಿಮ್ಮ ಲೈಫಲ್ಲಿ ನೀವು ಹೀರೋ, ಎಕ್ಕಗಳು ನಾವುಗಳು. ಅದೇ ಥರ ಇದ್ರಲ್ಲಿ ಅವನ ಎಕ್ಕ ಅಷ್ಟೇ. ಡೈರೆಕ್ಟ್ರೆ, ಇಲ್ಲಿ ಒಂದ್ ಕಡೆ ಸಾಂಗಲ್ಲಿ ಎಕ್ಕ ಬಳಸಿದ್ದೀರಾ, ಇಲ್ಲಿ ಪುನೀತ್ ರಾಜ್ಕುಮಾರ್ ಎಕ್ಕದಲ್ಲಿ ಇದೇ ಸೇಮ್ ವಿಜುವಲ್ ಇಟ್ಕೊಂಡು ಕಿವಿಲಿ ಅದೇ ಗೆಟಪ್ ಕಾಣಿಸ್ತಾ ಇದೆ. ಏನಾರು ಸ್ವಲ್ಪ ಆ ನೆನಪನ್ನ ಏನಾರು ಮರ್ಕಳ್ಸಕ್ಕೆ? ಇಲ್ಲ ಸರ್, ಏನಿರ್ಬೋದು? ಇಲ್ಲ ಸರ್, ಅಂದರೆ ಏನು ರಿಸೆಂಬ್ಲೆನ್ಸ್ ಇಲ್ಲ ಅದಕ್ಕೂ ಇದಕ್ಕೂ. ನಾವು ಏನು ರಿಸೆಂಬ್ಲೆನ್ಸ್ ತೊಗೊಂಡಿಲ್ಲ. ಇನ್ಫ್ಯಾಕ್ಟ್ ಅಪ್ಪು ಸರ್ನ ನಾವು ಇಲ್ಲಿ ಯಾವ ಒಂದು ಫ್ರೇಮಲ್ಲೂ ನೆನಪಿಸುವಂಥ ಯಾವ ಇದನ್ನು ಮಾಡಿಲ್ಲ. ಸಾಂಗು ಎಕ್ಕ ಅಂತಾನೆ ಬರುತ್ತೆ ಇಲ್ಲಿ ಅಂದರ್ಬಾರ್ ಅಂತ. ಅಂದರ್ ಬಾಹರದ್ ನಾವು ಇದನ್ನ ಮಾಡ್ತಿದೀವಿ ಅಂದ್ರೆ ಅದು ಓಕೆ. ಬಟ್ ಇಫ್ ಯು ಆರ್ ರೆಫರಿಂಗ್ ಟು ಪುನೀತ್ ಸರ್ ನಾವೇನೋ ಮಾಡ್ತಾ ಇದೀವಿ ಅಂತಂದ್ರೆ ಅದು ನಾವು ಸೂರಿ ಸರ್ದು ಅಂತ ಯಾಕೆ ಹೇಳ್ತಾ ಇಲ್ಲ, ಅಥವಾ ಹರಿಕೃಷ್ಣ ಅವ್ರದ್ದು ಅಂತ ಯಾಕೆ ಹೇಳ್ತಾ ಇಲ್ಲ? ಯುವ ಇರೋದ್ರಿಂದ ಪುನೀತ್ ಕೇಳ್ತೀವಿ. ನೆಕ್ಸ್ಟ್ ಸೂರಿ ಸರ್ ಇಟ್ಕೊಂಡು ಲಾಸ್ಟ್ ಫೈಟಿಂಗ್ ಅಲ್ಲೂ ಒಂದು ಸೀನ್ ಬರುತ್ತೆ ಅದೇ ತರನೇ. ಅದಕ್ಕೆ ಇಲ್ಲ, ಅದು ನೀವು ಕಥೆಯಲ್ಲಿ ಆಕ್ಚುಲಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್, ಆ ವಿಷಯನೇ ಇಂಪಾರ್ಟೆಂಟ್ ಇದೆ. ಅವ್ರ ಗೆಟಪ್ ಅಲ್ಲಿ ಏನಕ್ಕೆ ಬರ್ತಾರೆ ಅನ್ನೋದನ್ನೇ ಇಂಪಾರ್ಟೆಂಟ್ ಇದೆ. ರೋಹಿತ್, ಈ ಲೆಗಸಿ ರೆಫರೆನ್ಸಸ್ ಇರುತ್ತಾ? ಇಲ್ಲ, ಇದ್ರೂ ಎಷ್ಟು ಮಟ್ಟಿಗೆ ಇರಲ್ಲ.